ಇದು ತಮಗೆ ನೆನಪಿದ್ರೆ ಒಂದು 2-3 ತಿಂಗಳ ಹಿಂದೆ ಸಾಕಷ್ಟು ಜನ ಬಂದು ಕ್ಯೂನಿಕ್ಸ್ನಲ್ಲಿ ಪೇಮೆಂಟ್ ಆಗ್ತಾ ಇಲ್ಲ, ಸರಿಯಾದ ರೀತಿಯಾದಂಥ ಏನು ನಾವು ದಾಖಲೆಗಳು ಕೊಟ್ಟರೂ ಕೂಡ ನಮಗೆ ನಾವು ಕೊಟ್ಟಂಥ ಕಂಪ್ಯೂಟರ್ ಇರ್ಬೋದು, ಲ್ಯಾಪ್ಟಾಪ್ ಇರ್ಬೋದು ಅಥವಾ ಬೇರೆ IT ಪೆರಿಫರಲ್ಸ್ ಇರ್ಬೋದು, ಅದಕ್ಕೆ ಇವರು ಹಣ ಕೊಡ್ತಾ ಇಲ್ಲ ಅಂತ ಹೇಳಿ. ಅದರ ಜೊತೆಯಾಗಿ ಆಡಿಟ್ ಜನರಲ್ ಅವರು ಕೂಡ ಸಾಕಷ್ಟು ಆಕ್ಷೇಪಣೆಗಳನ್ನು ವ್ಯಕ್ತಪಡಿಸಿದರು. ಕಳೆದ 4-4.5 ವರ್ಷದಲ್ಲಿ ಆದಂಥ ಪ್ರೊಕ್ಯೂರ್ಮೆಂಟ್ ಬಗ್ಗೆ ನಾವು ಅದನ್ನು ಮುಂದಿಟ್ಕೊಂಡು ಸ್ವಲ್ಪ ಮಟ್ಟಿಗೆ ನಾವು ಆಡಿಟ್ ಮಾಡಿಸಿದಾಗ, ಇಂಟರ್ನಲ್ ಆಡಿಟ್ ಮಾಡಿಸಿದಾಗ ಮೇಲ್ನೋಟಕ್ಕೆ 400 ಕೋಟಿಗಿಂತ ಹೆಚ್ಚು ದುಡ್ಡಿನ ಅವ್ಯವಹಾರ ಕಂಡುಬಂತು. ಇದು ಸಮಗ್ರವಾಗಿ ತನಿಖೆ ಆಗಬೇಕು. ಇದರಿಂದ ಸಾಕಷ್ಟು ಸರ್ಕಾರದ ಬೊಕ್ಕಸೆಗೆ ನಷ್ಟ ಆಗಿದೆ. ಮತ್ತು ಇದ್ರ ಹಿಂದೆ ಯಾರ್ಯಾರಿದ್ದಾರೆ, ಅಧಿಕಾರಿಗಳಿರ್ಬೋದು, ರಾಜಕಾರಣಿಗಳಿರ್ಬೋದು, ಅದೆಲ್ಲನೂ ಕೂಡ ಭಾಳ ಪಾರದರ್ಶಕವಾಗಿ ಜನರ ಮುಂದೆ ತರಬೇಕು ಅಂದ್ಬಿಟ್ಟು ಇವತ್ತು ನಾವು ಒಬ್ಬರು ನಿವೃತ್ತ IAS ಆಫೀಸರ್ ಕಡೆಯಿಂದ ನಾವು ಇಂಟರ್ನಲ್ ಆಗಿ ನಾವು ಆಡಿಟನ್ನು ನಾವು ಮಾಡಿಸ್ತಾ ಇದ್ದೀವಿ, ತನಿಖೆಯನ್ನು ಮಾಡಿಸ್ತಾ ಇದ್ದೀವಿ. ತಮಗೆ ನೆನಪಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ, ಯಾವಾಗ ಕೆಲವು ಕಾಂಟ್ರಾಕ್ಟರ್ಸು ಆಪಾದನೆ ಮಾಡಿದ್ರು, BJP ನಾಯಕರು ಹಾಗೂ ಹಿಂದಿನ IT ಸಚಿವರಾದಂಥ ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ನಾನು ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯಿಸಿದ್ರು. ಯಾವಾಗ ನಾನು ದಾಖಲೆ ಸಮೇತ ನಿಮ್ಮ ಮುಂದೆ ಬಂದು ಅವೆಲ್ಲನೂ ಈ ಪ್ರಸ್ತಾಪ ಮಾಡಿದಾಗ ಇಲ್ಲಿವರೆಗೂ BJPಯವರು ಉಸಿರು ಬಿಟ್ಟಿಲ್ಲ. ಅದ್ರ ಬಗ್ಗೆ ನನಗೆ ಕೇಳೋದಕ್ಕಿಂತ ಹೆಚ್ಚಾಗಿ ನಾನು ಮನವಿ ಮಾಡ್ಕೋತೀನಿ ನಮ್ಮ ಮಾಧ್ಯಮ ಸ್ನೇಹಿತರ ಹತ್ರ, ದಯವಿಟ್ಟು BJP ನಾಯಕರ ಹತ್ರ ಹೋಗಿ ಕಳೆದ 4.5 ವರ್ಷ 5 ವರ್ಷದ ಅವರ ಅವಧಿನಲ್ಲಿ ಎಷ್ಟೆಷ್ಟು ಹಗರಣ ಕ್ಯೂನಿಕ್ಸ್ ಮುಖಾಂತರ ಮಾಡಿದ್ದಾರೆ ಅಂತ ಅವರು ಬಾಯಿ ಬಿಡಬೇಕು. ಕೆಲವು ಕಂಪನಿಗಳು ಮೀಡಿಯಾ ಹೆಸರಿನಲ್ಲಿ, ಮಾಧ್ಯಮದ ಹೆಸರಲ್ಲಿ ಕೂಡ ದುಡ್ಡು ಎತ್ತಿರೋದು ಇದೆ. ಅದು ಕೂಡ ಇವತ್ತಿಲ್ಲ ನಾಳೆ ಹೊರಗೆ ಬರುತ್ತೆ. ಸ್ವಲ್ಪ ದಾಖಲೆಗಳನ್ನು ಸಂಗ್ರಹಣೆ ಮಾಡ್ತಾ ಇದ್ದಾರೆ ಇಲಾಖೆದವರು. ಬಂದಾದಮೇಲೆ ಕೆಲವು ಮಾಧ್ಯಮ ಏನೋ ಹೆಸರು ಹೇಳ್ಕೊಂಡು, ಚಾನೆಲ್ಗಳು ಹೆಸರು ಹೇಳ್ಕೊಂಡು ಸರ್ಕಾರದ ದುಡ್ಡು ಹೊಡೆದಿರೋದು ಕೂಡ ಉದಾಹರಣೆಗಳಿದೆ. ಸೊ ಇದಕ್ಕೆ ನನಗಿಂತ ಹೆಚ್ಚಾಗಿ BJPಯವರು ಉತ್ತರ ಕೊಡಬೇಕು. ಕ್ಯೂನಿಕ್ಸ್ನಲ್ಲಿ ಏನು ಮಾಡಿದ್ದಾರೆ, ಹೇಗೆ ಮಾಡಿದ್ದಾರೆ ಅಂತ. ಹಿಂದೆ ಇದ್ದಂಥ MD ನಿಮ್ಮ ಕಾಲದಲ್ಲಿ ಇದ್ದಿದ್ದ ಸರ್, ಅವ್ರ ಕಾಲದಲ್ಲಿ ಎಲ್ಲನೂ ಅವ್ರ ಕಾಲದಲ್ಲೇ ಆಗಿರೋದು. ಯಾರದೇ ಕಾಲದಲ್ಲಿ ಇದ್ರೂ ಕೂಡ ಪಾರದರ್ಶಕವಾಗಿ ಮಾಡೋದು ಇದು. ನಾವು ಬಂದು ಇಲ್ರಿ ಈಗ 6 ತಿಂಗಳು 7 ತಿಂಗಳಾಯಿತು. ಸರ್, ನೀವು ಕೂಡ ದಾಖಲೆಗಳು ಬಿಡುಗಡೆ ಮಾಡಿ ಒಂದು ಸುದ್ದಿಗೋಷ್ಠಿ ಕೂಡ ಮಾಡಿದ್ವಿ. ಅದ್ರ ಮೇಲೆ ಅದು ನೋಡಿ, ನಾನು ದಾಖಲೆಗಳು ಬಿಡುಗಡೆ ಮಾಡಿದ್ದು ಅಕೌಂಟೆಂಟ್ ಜನರಲ್ ಅವ್ರ ದಾಖಲೆಗಳು, ನಂದಲ್ಲ. ಅವ್ರ ಅವಧಿನಲ್ಲಿ ಆಡಿಟ್ ಆಗಿರೋ ರಿಪೋರ್ಟ್ ಇವರೇ ಓದಿಲ್ಲ. ಅದಕ್ಕೆ ಅವರ ಆತರದಲ್ಲಿ ಪ್ರಿಯಾಂಕರ್ಗೆ ರಾಜೀನಾಮೆ ಕೊಡಬೇಕು ಅಂತ ಹೇಳಿಬಿಟ್ರು BJP ನಾಯಕರೆಲ್ಲರೂ. ಯಾವಾಗ ಗೊತ್ತಾಯ್ತು ಇದು ಅವ್ರ ಕಾಲದಲ್ಲಿ ಇತ್ತು, ಅವ್ರ ಕಾಲದಲ್ಲಿ ಆಡಿಟ್ ಆಗಿರೋ ರಿಪೋರ್ಟ್ ಅಂತ ಗೊತ್ತಾದ ಮೇಲೆ ಬಾಯಿಗೆ ಬೀಗ ಬಿದ್ದುಬಿಟ್ಟಿದೆ ಅವರಿಗೆ. ಸೊ ಅವರು ಉತ್ತರ ಕೊಡಬೇಕು. ಇವತ್ತು ಕ್ಯೂನಿಕ್ಸ್ನಲ್ಲಿ ಆದಂಥ ಹಗರಣಗಳು ಯಾರ್ಯಾರು ಫಲಾನುಭವಿಗಳಿದ್ದಾರೆ ಅಂತ ಅವರು ಉತ್ತರ ಕೊಡಬೇಕು. ಖಂಡಿತವಾಗಿ. ಈಗ ನೋಡಿ, ಹಾರ್ಡ್ಲಿ 3% ಆಗಿಲ್ಲ ಆಡಿಟ್. 3%ನಲ್ಲಿ ಕ್ಲೋಸ್ ಟು ಅರೌಂಡ್ ನನಗೆ ನೆನಪಿದ್ದ ಹಾಗೆ 430 ಕೋಟಿ ರೂಪಾಯಿ, 430 crores. ಯಾರ್ದು ಸ್ವಾಮಿ ದುಡ್ಡಿದು? ಯಾರ್ದೋ ದುಡ್ಡು? ಎಲ್ಲಮ್ಮನ ಜಾತ್ರೆ ಎಲ್ಲ BJP ಜಾತ್ರೆ ಮಾಡಿದ್ದಾರೆ ಇವರು. ಅದರಿಂದಾನೇ ಆಪರೇಷನ್ ಕಮಲ ಮಾಡಿದ್ದಾರೆ ಇವರು. ಅದರಿಂದಾನೇ ಇವರೆಲ್ಲ ಕೊಂಡ್ಕೊಂಡಿದ್ದು ಅನ್ಸುತ್ತೆ ಎಲ್ಲನೂ. ಅದು ಎಲ್ಲ ಬರುತ್ತೆ. ಇನ್ನೇನು ಆಲ್ರೆಡಿ ಅಕೌಂಟೆಂಟ್ ಜನರಲ್ ರಿಪೋರ್ಟ್ ಅಂತೂ ತಮ್ಮ ಮುಂದೆ ಇದೆ. ಅದ್ರ ಬಗ್ಗೆ ಫಸ್ಟ್ ಮಾತಾಡಲಿ ಇವರು. ಬರೀ 3% ಏನು ನಾವು ಆಡಿಟ್ ಮಾಡಿಸಿದ್ದಾರೆ ಅವ್ರ ಕಾಲದಲ್ಲಿ ಆದಂಥ ಆಡಿಟು, ಅದ್ರ ಬಗ್ಗೆ ಫಸ್ಟ್ ಮಾತಾಡಲಿ. IT ಸಚಿವರು ಅಶ್ವಥ್ ನಾರಾಯಣ ಆಗಿದ್ರು, ಈ ಅಕ್ರಮದಲ್ಲಿ ಅವರು ಕೂಡ ಭಾಗಿದ್ದಾರೆ ಸರ್. ನನಗೆ ಗೊತ್ತಿಲ್ಲ, ಅವ್ರಿಗೆ ಕೇಳಬೇಕು. ಅವ್ರು ತಾನೇ ನನ್ನ ರಾಜೀನಾಮೆ ಕೇಳಿದ್ದು. ಅವ್ರು ಕೇಳಿದ್ರು, ವಿರೋಧ ಪಕ್ಷದ ನಾಯಕರು ಕೇಳಿದ್ರು, ಎಲ್ಲರೂ ಮೈ ಮೇಲೆ ಬಿದ್ರಲ್ಲ. ಇವಾಗ ಯಾಕೆ ಏನು ಹೇಳ್ತಾ ಇಲ್ಲ? ಆ ಕಾಲಾವಧಿ ಅಂತೂ ಕ್ಲಿಯರ್ ಇದೆಯಾ? ಯಾವ್ಯಾವ ಫೈನಾನ್ಷಿಯಲ್ ಇಯರ್ನಲ್ಲಿ ಏನೇನಾಗಿದೆ ಅಂತೂ ಸಂಪೂರ್ಣವಾದಂಥ ಕ್ಲಾರಿಟಿ ಇದೆಯಾ? ಅವ್ರ ಅವಧಿನಲ್ಲಿ ಆಡಿಟ್ ಆಗಿದ್ದ?
ಮತ್ತೆ ಅದೇ ಅವ್ರು ಮಾಡಿರೋ ತಪ್ಪಿಗೆ ನಾನು ರಾಜೀನಾಮೆ ಕೊಡ್ಬೇಕಂತೆ. ಇದು ಪ್ರಶ್ನೆಗಳು ದಯವಿಟ್ಟು ಅವ್ರಿಗೆ ಕೇಳಿ. ಈಗ ಲೆಕ್ಕ ಪರಿಶೋಧಕರ ವರದಿಯಲ್ಲೇ ಈ ತರ ಅವ್ಯವಹಾರ ಬಹಿರಂಗ ಆದ್ಮೇಲೆ ಮತ್ತೆ ತನಿಖೆ ಅಗತ್ಯ, ಅದ್ರ ಮೇಲೆ ಕ್ರಮ ಮಾಡ್ಲಿಕ್ಕೆ ಆಗಲ್ಲ ಸರ್ಕಾರ? ನೋಡಿ, ಅವರು 45 ಆಬ್ಜೆಕ್ಷನ್ಸ್ ಅನ್ನ ರೇಸ್ ಮಾಡಿರೋದು. ಆ ಆಬ್ಜೆಕ್ಷನ್ಸ್ ಅನ್ನ ರೇಸ್ ಮಾಡಿರೋದು ಪ್ರೊಸೀಜರಲ್ ಲ್ಯಾಬ್ಸ್ ಅಲ್ಲಿ. ಆ ಪ್ರೊಸೀಜರಲ್ ಲ್ಯಾಬ್ಸ್ ಯಾಕಾಯ್ತು, ಹೇಗಾಯ್ತು ಅಂತ ನಾವು ತನಿಖೆ ಮಾಡಬೇಕಾಗುತ್ತೆ. ಅವ್ರು ನಮಗೆ ಏನೋ ಒಂದು ಮಾರ್ಗಸೂಚಿಗಳು ಕೊಟ್ಟಿದ್ದಾರೆ. ಅದ್ರ ಮೇಲೆ ನಾವು ತನಿಖೆ ಮಾಡಿಬಿಟ್ಟು ನಾವು ವರದಿ ಕೊಡಬೇಕಾ ವಿನ ಅವರು ಸಂಪೂರ್ಣವಾದಂಥ ತನಿಖೆ ಮಾಡಿಲ್ಲ. ಅವರು ಲ್ಯಾಬ್ಸಸ್ ಏನಾಗಿದೆ ಅದನ್ನ ಎತ್ತಿ ಹಿಡಿದ್ರು.